ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊಸ ಕಥೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಕಥೆಯ ಶೀರ್ಷಿಕೆ ನೀವು ಕೇಳಿದ ಗೆಜ್ಜೆ ಸದ್ದು ತಂದ ನೆನಪು ಎಂಬ ವಿಭಿನ್ನ ಶೀರ್ಷಿಕೆಯಾದ ಕಿರುಕಥೆ ಇಲ್ಲಿದೆ. ಮಳೆಯ ಎಲೆಗಳು ತಟ್ಟಿದಂತೆ ಕಿಟಕಿ ತಟ್ಟುತ್ತಿದ್ದ ಸಮಯ. ನಿಶ್ಶಬ್ದತೆಯ ಮಧ್ಯೆ ಏನೋ ಕಾಣದ ಬೇಸರ ನನ್ನ ಹೃದಯವನ್ನು ಕವಿದಿತ್ತು. ಮನೆಯ ಕೋಣೆ ಶಾಂತವಾಗಿತ್ತು, ಆದರೆ ಹೃದಯದಲ್ಲಿ ಎಲ್ಲಿ ನೋಡಿದರೂ ಗೆಜ್ಜೆ ಸದ್ದಿನ ಪ್ರತಿಧ್ವನಿ ಕೇಳಿಸುತ್ತಿತ್ತು. ಅದು ಹೀಗೆ ಒಂದು ಸಂಜೆ ಮನೆಯ ಹಳೆಯ ಕಟ್ಟಡದ ತಳಮಳದ ಕೋಣೆ ತೆರೆಯಲಾಯಿತು. ಅಲ್ಲಿ ಬರೆದಿದ್ದ ಹಳೆಯ ಬಟ್ಟೆಗಳ ಮಧ್ಯೆ ಒಂದು ಸಣ್ಣ ಪೆಟ್ಟಿಗೆ ನನ್ನ ಗಮನ ಸೆಳೆಯಿತು. ಮೃದುವಾಗಿ ತೆರೆದು ನೋಡಿದಾಗ ಅದರಲ್ಲಿ ಹೊಳೆಯುತ್ತಿರುವ ಚಿನ್ನದ ನಡುಗೆಜ್ಜೆಯ ಜೋಡಿ ಕಣ್ಣಿಗೆ ಬಿತ್ತು. ಅದರ ಜೊತೆಗೆ ಹೃದಯವು ಬಿಕ್ಕಳಿಸುತ್ತಾ ಹೋಯಿತು. ಅವಳ ಗೆಜ್ಜೆ. ಅಮ್ಮ. ಅವಳು ಪ್ರತಿದಿನವೂ ಬೆಳಗ್ಗೆ ಎದ್ದ ಮೇಲೆ ಬಡಿಗೆಯಿಂದ ನೀರು ತರೋಕೆ ಹೋಗುತ್ತಿದ್ದಾಗ ಅವಳ ಕಾಲಿನಲ್ಲಿ ಈ ಗೆಜ್ಜೆ ಸದ್ದು ಮಾಡುತ್ತಿದ್ದವು. ಸದ್ದು ಕೇಳಿದರೆ ಹಸಿವೂ ಮರೆತು ಹೋಗುತ್ತಿತ್ತು. ಮನೆ ತುಂಬ ಒಂದು ಛಾಯೆ ಹರಿದಾಡಿದಂತಾಗುತ್ತಿತ್ತು. ನಾನು ಶಾಲೆಯಿಂದ ಬಂದು ತಾನು ನುಡಿದಂತಿಲ್ಲದ ನೆಲದ ಮೇಲೆ ಗೆಜ್ಜೆ ಸದ್ದು ಕೇಳಿದರೆ ತಕ್ಷಣವೇ ಕಿಚನ್ ಕಡೆಗೆ ಓಡುತ್ತಿದ್ದೆ. ಅಮ್ಮ ಅಡುಗೆ ಮಾಡುತ್ತಾ ಹಾಡು ಹಾಡುತ್ತಾ ಅವಳ ಕಾಲಿನಲ್ಲಿ ಇಡುತ್ತಿದ್ದ ಗೆಜ್ಜೆಗಳು ನನ್ನ ಬಾಲ್ಯದ ಸಂಗಾತಿಯಂತೆ ಆಗಿದ್ದವು. ಈಗ ಅವಳು ಇಲ್ಲ. ಮನೆ ಶಾಂತವಾಗಿದೆ. ಗೆಜ್ಜೆಗಳ ಬದಲು ಬಿಕ್ಕಟ್ಟಿನ ನೆನಪು ಉಳಿದಿವೆ. ಆದರೆ ಇಂದು ಆ ಪೆಟ್ಟಿಗೆ ಒಳಗೆ ಅವಳ ಗೆಜ್ಜೆಗಳನ್ನು ಮತ್ತೆ ನೋಡಿದ ಕ್ಷಣ ಮನಸ್ಸು ಹಿಂದಿನ ಕಾಲದ ಬೆವರಿನಲ್ಲಿ ನೆನೆಸಿದಂತೆಯೇ ಆಯಿತು. ಆ ಗೆಜ್ಜೆ ಸದ್ದು ನನ್ನೊಳಗೆ ಮತ್ತೆ ಏನೇನೋ ಎಚ್ಚರ ತರಿತು. ಅದರಲ್ಲಿ ಕೇವಲ ಒಂದು ಧ್ವನಿಯಲ್ಲ, ಅದು ಒಬ್ಬ ಹೆಣ್ಣಿನ ಸಿಂಹಗರ್ಜನೆ, ಪ್ರೀತಿಯ ಕಿಸೆ, ಬದುಕಿನ ಹೋರಾಟದ ಗುರಿ. ಅವಳು ನಿನ್ನ ಹೆಜ್ಜೆಗಳಲ್ಲಿ ಬದುಕಿದ್ದಳು. ಅವಳ ಹೆಜ್ಜೆಗಳಲ್ಲಿ ನನ್ನ ಬಾಲ್ಯ ಇತ್ತು. ಆ ಗೆಜ್ಜೆಗಳನ್ನು ಕೈಯಲ್ಲಿ ಹಿಡಿದಾಗ ಆ ಸದ್ದು ಮತ್ತೆ ಕಿವಿಯಲ್ಲಿ ಹೊಮ್ಮಿತ್ತು. ನಾನು ಇಲ್ಲದಿದ್ದರೂ ನಿನ್ನ ಜೊತೆ ಇರುತ್ತೀನಿ ಎಂದು ಹೇಳಿದಂತಾಯಿತು. ಈ ಕಥೆಯ ಅಂತ್ಯೋಕ್ತಿ. ಕೆಲವು ಧ್ವನಿಗಳು ಶಬ್ದಕ್ಕಿಂತ ಹೆಚ್ಚು ಮಾತನಾಡುತ್ತವೆ. ಗೆಜ್ಜೆ ಸದ್ದು ಅಂತಹದ್ದೇ ಒಂದು ಮಾತ್ರಿಕ ನೆನಪು. ಅದು ಕೇವಲ ಒಬ್ಬ ತಾಯಿಯ ನೆನಪಲ್ಲ, ಅವಳ ಪ್ರೀತಿಯ, ಬಾಳ ಹೋರಾಟದ, ಶಾಂತಿಯ ಸಂಕೇತವೂ ಹೌದು. ಮತ್ತೆ ಹೊಸ ಸಂಚಿಕೆಯೊಂದಿಗೆ, ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ನಿಮ್ಮ ಭಾವಸುಧೆ.